ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳ್ಸೋಕೆ ಬಂದಿದ್ದೀನಿ, ಯಾರೆಲ್ಲ ಎಲ್ ಎಲ್ ಬಿ ಓದ್ತಾ ಇದ್ದೀರಾ, ಯಾರೆಲ್ಲ 5 ಇಯರ್ ಎಲ್ ಎಲ್ ಬಿ ಮಾಡ್ತಾಯಿದ್ದೀರಾ, ಅವ್ರಿಗೆಲ್ಲ ಎಕ್ಸಾಮಲ್ಲಿ ಯಾವ ರೀತಿ ಬರೆಯೋದಪ್ಪ, ಅಥವಾ ಫಸ್ಟ್ ಇಯರ್ ಎಕ್ಸಾಮ್ ಬರೀತಿರೋರು ಆಗಿರ್ಬೋದು, ಫಸ್ಟ್ ಸೆಮಿಸ್ಟರ್ ಬರೀತಿರೋರು ಆಗಿರ್ಬೋದು, ಅಥವಾ ಈಗ ಆಲ್ರೆಡಿ ಫಸ್ಟ್ ಸೆಮ್ ಬರ್ದು ಸೆಕೆಂಡ್ ಇಯರ್ ಆಗಿರೋದು ಆಗಿರ್ಬೋದು, ಯಾವ ರೀತಿ ಬರೆಯೋದು, ಹೆಂಗೆ ಬರೆದ್ರೂ ಮಾರ್ಕ್ಸೇ ಕೊಡ್ತಾ ಇಲ್ವಲ್ಲ, ಫೇಲ್ ಆಗಿದ್ದೀನಲ್ಲ ಅಂತ ವರಿ ಮಾಡ್ಕೊತಾ ಇದ್ದೀರಾ. ಡೋಂಟ್ ವರಿ ಗೈಸ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ 16 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ ಬರೀಬೇಕು, 10 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ ಬರೀಬೇಕು, ಮತ್ತು 8 ಮಾರ್ಕ್ಸ್ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಬರೀಬೇಕು, ಕನ್ನಡ ಮತ್ತು ಇಂಗ್ಲೀಷಲ್ಲಿ ಬರೆಯೋರ್ಗೂ ಕೂಡ ಯಾವ ರೀತಿ ಬರೀಬೇಕು, ಸೊ ಕನ್ನಡದಲ್ಲಿ ಬರೆದ್ರೆ ಯಾವ್ಯಾವ ಪಾಯಿಂಟ್ಸ್ ಇರಬೇಕು, ಒಂದು ಸಿನಾಪ್ನಿಸ್ ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ನಾನು ಇಲ್ಲಿಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್. ಕನ್ನಡದಲ್ಲೂ ಯಾವ ರೀತಿ ಬರೀಬೇಕು, ಇಂಗ್ಲೀಷಲ್ಲಿ ಯಾವ ರೀತಿ ಬರೀಬೇಕು, ಯಾವ ರೀತಿ ಬರೆದ್ರೆ ಏನೆಲ್ಲ ಪಾಯಿಂಟ್ ಮೇಜರ್ ಆಗಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಈ ರೀತಿ ಬರೆದ್ರೆ ನೀವು ಪಾಸ್ ಆಗೋದು ಪಕ್ಕಾ ಗೈಸ್, ಪಕ್ಕಾ. ಬಟ್ ಇಲ್ಲಿರೋ ಪ್ರತಿಯೊಂದು ಪಾಯಿಂಟ್ಸ್ನು ನೀವು ಬರೀಲೇಬೇಕು ಮೇಯ್ನ್ ಹೆಡ್ಡಿಂಗಾಗಿ. ಸೊ ಇಲ್ಲಿವರೆಗೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲಾಪಾತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬೆಳೆಸಿ ಗೈಸ್. ಸೊ ಈ ವಿಡಿಯೋಗೆ ಅಟ್ಲೀಸ್ಟು 100 ವ್ಯೂಸ್ ಬರೋ ಥರ ಆದರೂ ನಿಮ್ಮ ಫ್ರೆಂಡ್ಸ್ ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ನಾನು ಅದೊಂದು ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ದೀನಿ ಗೈಸ್. ಸೊ ಅದೊಂದು ನನಗೆ ಮಾಡಿಕೊಡ್ತೀರಾ ಅಂತ ನಂಬಿಕೆ ಇಟ್ಟು ವಿಡಿಯೋ ಮುಂದುವರಿಸೋಣ ಬನ್ನಿ. ಸೊ ಈಗ KSL ಲಾಂಗ್ ಕ್ವಶನ್ ಆನ್ಸರ್ಸ್ಗೆ ಯಾವ ರೀತಿ ಬರೆಯೋದು, ಯಾವುದೇ ಕ್ವಶನ್ಸ್ ಆಗಿರಲಿ ಲಾಂಗ್ ಕ್ವಶನ್ ಕೇಳ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಅದಕ್ಕೆ ಯಾವ ರೀತಿ ಇದೆಯಪ್ಪ ಅಂದರೆ ಸಿನಾಪ್ನಿಸು. ಸೊ ಫಸ್ಟು ನೀವು ಇಂಟ್ರಡಕ್ಷನ್ ಬರೀಬೇಕು ಗೈಸ್. ಸೊ ನನಗೆ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಕನ್ನಡದಲ್ಲೂ ಯಾವ ರೀತಿ ಬರೆಯೋದು ಅಂತ ವಿಡಿಯೋ ಇಂಗ್ಲೀಷ್ ಆದಮೇಲೆ ಹೇಳ್ತೀನಿ ಗೈಸ್. ಸೊ ಅಂಟಿಲ್ ಕೊನೆವರೆಗೂ ನೋಡಿ. ಸೊ ಫಸ್ಟು ಇಂಟ್ರಡಕ್ಷನ್ ಕೊಡಬೇಕು. ಇಂಟ್ರಡಕ್ಷನಲ್ಲಿ ಏನಿರುತ್ತೆ, ಡಿಫೈನ್ ದ ಕಾನ್ಸೆಪ್ಟ್ ಆ್ಯಂಡ್ ಟಾಪಿಕ್ ಬ್ರೀಫ್ಲಿ, ಮೆನ್ಷನ್ ದ ರಿಲೆವೆಂಟ್ ಆ್ಯಕ್ಟ್ ಆರ್ ಸೆಕ್ಷನ್. ಸೊ ಏನು ಕಾನ್ಸೆಪ್ಟ್ ಇರುತ್ತೋ ಅದನ್ನು ನೀವು ಇಲ್ಲಿ ಡಿಫೈನ್ ಮಾಡಬೇಕಾಗುತ್ತೆ, ಅದನ್ನು ಇಂಟ್ರಡಕ್ಷನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ನೀವು ಮೀನಿಂಗ್ ಅಂತ ಬರೀರಿ. ಸೊ ಫಾರ್ ಎಕ್ಸಾಂಪಲ್ ಏನಾದರೂ ಮೀನಿಂಗ್ ಕೇಳಿರ್ತಾರೆ. ಸೊ ಮೀನಿಂಗ್ನ ನೀವು ಮಾರ್ಟಗೇಜ್ ಅಂತ ಕೇಳಿರ್ತಾರೆ, ವಾಟ್ ಈಸ್ ಮಾರ್ಟಗೇಜ್ ಅಂತ ನೀವು ಮೀನಿಂಗ್ನ ಬರೀಬೇಕಾಗುತ್ತೆ. ಸೊ ಮೀನಿಂಗ್ ಅದನ್ನು 1 or 2 ಲೈನ್ಸ್ ಅಥವಾ 3-4 ಲೈನ್ಸ್ ನಿಮ್ಮ ಒಂದು ಏನು ತಿಳ್ಕೊಂಡಿರ್ತೀರೋ ಅದ್ರ ಮೇಲೆ ನೀವು ಬರೀಬೇಕಾಗುತ್ತೆ. ಅದಾದಮೇಲೆ ನೀವು ಥರ್ಡ್ ಮೇನ್ ಆನ್ಸರ್ ಅಂದರೆ ಅಲ್ಲಿ ವಾಟ್ ಈಸ್ ಮಾರ್ಟಗೇಜ್ ಆ್ಯಂಡ್ ಕೈಂಡ್ಸ್ ಆಫ್ ಮಾರ್ಟಗೇಜ್ ಅಂತ ಕೇಳಿದರೆ, ಅಥವಾ ಏನಾದರೂ ಕ್ವಶನ್ಸ್ ರಿಲೇಟೆಡ್ ಬಂದಿತ್ತು ಅಂದರೆ ಮೇನ್ ಆನ್ಸರ್ ಥರ್ಡ್ ಪಾಯಿಂಟಲ್ಲಿ ಬರ್ಕೊಂಡು ಹೋಗಬೇಕಾಗುತ್ತೆ. ಸೊ ಅದು ಪ್ಯಾರಾಗ್ರಾಫ್ ವೈಸ್ ಎಕ್ಸ್ಪ್ಲನೇಷನ್ ಇರಬೇಕು. ಪಾಯಿಂಟ್ಸ್ ವೈಸ್ ಫಸ್ಟ್ ಬರೆದ್ಬಿಟ್ಟು ಅದನ್ನು ಮತ್ತೆ ಒಂದೊಂದೇ ಪಾಯಿಂಟ್ಸ್ನ ಪ್ಯಾರಾಗ್ರಾಫ್ ವೈಸ್ ಎಕ್ಸ್ಪ್ಲನೇಷನ್ ಮಾಡ್ಕೊಂಡು ಹೋಗಿ. ನೋಡಲ್ಲ ಅದೇ ಹೇಳ್ತಾ ಇರೋದು, ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು, ಫೀಚರ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಪಾಯಿಂಟ್ಸ್ ಪ್ಲಸ್ ಎಕ್ಸ್ಪ್ಲನೇಷನ್ ನೀವು ಮಾಡಿಕೊಂಡು ಒಂದೊಂದು ಪಾಯಿಂಟ್ಸ್ಗೂ ನಿಮ್ಗೇನಾದರೂ ಕೇಸ್ಲಾ ಗೊತ್ತಿದೆಯಾ, ಒಂದೊಂದು ಪಾಯಿಂಟ್ಸ್ಗೂ ಕೇಸ್ಲಾ ಗೊತ್ತಿತ್ತು ಅಂದರೆ ನೀವು ಪಾಯಿಂಟ್ಸ್ನ ಬರ್ಕೊಂಡು ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟಾಟ್ಸು, ಎಸೆನ್ಷಿಯಲ್ಸ್ ಆಫ್ ಟಾಟ್ಸ್ ಅಂತ ಇರ್ಬೋದು, ಸೊ ಜನರಲ್ ಡಿಫೆನ್ಸಸ್ ಆಗಿರ್ಬೋದು, ಈ ಒಂದು ಆನ್ಸರ್ನೆಲ್ಲ ನೀವು ಬರೀತಿರಲ್ಲ, ಅದಕ್ಕೆ ಒಂದೊಂದೇ ಪಾಯಿಂಟ್ಸ್ಗೆ ಕೇಸ್ಲಾನು ಕೂಡ ನೀವು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋದರೆ ಅಟ್ಲೀಸ್ಟ್ ಮಿನಿಮಮ್ಮು 16 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು 5 to 6 ಪೇಜ್ ಇರಲೇಬೇಕು ಗೈಸ್. ಸೊ 4 ಪೇಜಸ್ ಬರೆದ್ರೆ ನಿಮಗೆ ಕೊಡೋದಿಲ್ಲ, ಹೇಳ್ತಾ ಇದ್ದೀನಿ ನೋಡಿ, ಕಮ್ಮಿನೇ ಇಲ್ಲಿ ನಿಮಗೆ ಕೊಟ್ಬಿಡ್ತಾರೆ ಮಾರ್ಕ್ಸು. ಸೊ ನಾನು ಒಂದು ಸಬ್ಜೆಕ್ಟಲ್ಲಿ 50 ಯಾವ ರೀತಿ ತೆಗ್ದಿದ್ದೀನಿ, 57 ಯಾವ ರೀತಿ ತೆಗ್ದಿದ್ದೀನಿ ಅಂತ ಲಾಸ್ಟಲ್ಲಿ ನನಗೆ ಮಾರ್ಕ್ಸ್ ಅಲರ್ಟ್ ಆಗಿರೋದು ಅಂತ ನಾನೊಂದು ಫೋಟೋ ಕಾಪಿ ತರಿಸಿದ್ದೆ. ಸೊ ಫೋಟೋ ಕಾಪಿ ಬೇಕು ಅಂತ ಅಂದರೆ ನಿಮಗೆ ಫೋಟೋ ಕಾಪಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಯಾವ ರೀತಿ ಬರೆದಿದ್ದೆ ಅಂತ ಕಂಪ್ಲೀಟಾಗಿ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಅಂದರೆ ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಯಾರೆಲ್ಲ ಹೊಸ್ದಾಗಿ LLB ಮಾಡ್ತಾಯಿದ್ದೀರಾ ಪ್ರತಿಯೊಬ್ಬರು ಜಾಯ್ನ್ ಆಗಿ. ನಾನು ಪ್ರತಿಯೊಂದು ಇದೇ ರೀತಿ ಫ್ರೀಯಾಗಿದ್ದಾಗ LLB ರಿಲೇಟೆಡ್ ಮಾಹಿತಿನ ನಿಮಗೆ ಕೊಡ್ತೀನಿ ಗೈಸ್. ಸೊ ದಯವಿಟ್ಟು ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ನಿಮಗೆ ಫೋಟೋ ಕಾಪಿ ನನಗೆ ಯಾವ ರೀತಿ ಆನ್ಸರ್ ಬಂತು, ಸೊ 16 ಮಾರ್ಕ್ಸ್ಗೆ ಎಷ್ಟು ಹೈಯೆಸ್ಟ್ ಕೊಡ್ತಾರೆ, ಎಷ್ಟು ಪೇಜ್ ಬರೆದಿದ್ದೆ, ಅದೆಲ್ಲವೂ ನಾನು ನಿಮಗೆ ಫೋಟೋ ಕಾಪಿ ನನಗೆ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಡೈರೆಕ್ಟಾಗಿ ಟೆಲಿಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಈಗ ನೀವು ಮೇನ್ ಆನ್ಸರ್ ಬರೆದಾದ್ಮೇಲೆ ನೆಕ್ಸ್ಟು ಎಕ್ಸಾಂಪಲ್ಸ್ ಕೊಡಬೇಕಾಗುತ್ತೆ, ಇಲಿಸ್ಟ್ರೇಷನ್ ಕೊಡಬೇಕಾಗುತ್ತೆ. ಸೊ ಪಾಯಿಂಟ್ ವೈಸು ಕೇಸ್ ಲಾ ಬರೆದಿರ್ತೀರಾ, ನೆಕ್ಸ್ಟು ನೀವು ಇಲ್ಲೂ ಇಲಿಸ್ಟ್ರೇಷನ್ ಕೊಡಿ, ಎಕ್ಸಾಂಪಲ್ ಬರೀರಿ. ಸೊ ಅದಾದಮೇಲೆ 5th ಕೇಸ್ ಲಾ ಬರೀರಿ. ಮೇಯ್ನ್ ಆ ಒಂದು ಟಾಪಿಕ್ಗೆ ಮೇಯ್ನ್ ಯಾವ ಕೇಸ್ ಲಾ ಇರುತ್ತೆ, ಇಂಪಾರ್ಟೆಂಟ್ ಕೇಸ್ ಲಾ. ಸೊ ಆ ಒಂದು ಟಾಪಿಕ್ಗೆ ಇಂಪಾರ್ಟೆಂಟ್ ಕೇಸ್ ಲಾ ಆಗಿರೋದನ್ನ ನೀವು ಮೆನ್ಷನ್ ಮಾಡಲೇಬೇಕು ಗೈಸ್. ಪ್ರತಿಯೊಂದು ಟಾಪಿಕ್ಗೂ ಕೇಸ್ ಲಾ ಇದ್ದೇ ಇರುತ್ತೆ. 90% ಟಾಪಿಕ್ಸ್ಗೆ ಕೇಸ್ ಲಾ ಇದ್ದೇ ಇರುತ್ತೆ. ಎಲ್ಲೋ 10% ಟಾಪಿಕ್ಸ್ಗೆ ಕೇಸ್ ಲಾ ಇರೋದಿಲ್ಲ, ಪರವಾಗಿಲ್ಲ, ಅದಕ್ಕೆ ನೀವು ಎಕ್ಸಾಂಪಲ್ಸ್ ಬರೀರಿ. ಸೊ ನೆಕ್ಸ್ಟ್ ನೀವು ಕನ್ಕ್ಲೂಷನ್ ಕೊಡಬೇಕಾಗುತ್ತೆ. ಇದಿಷ್ಟು
ನೀವು ಕನ್ಕ್ಲೂಷನಲ್ಲಿ ಏನು ಮಾಡಬೇಕು, ಕನ್ಕ್ಲೂಷನ್ ಇಸ್ ದ ಫೈನಲ್ ಸ್ಟೇಟ್ಮೆಂಟ್ ದಟ್ ಬ್ರೀಫ್ಲಿ ಸಮರೈಸಸ್ ದ ಆನ್ಸರ್. ಈ ಒಂದು ಪಿ ಡಿ ಎಫ್ ಏನಾದರೂ ನಿಮ್ಗೆ ಬೇಕು ಅಂತಂದರೆ, ಯಾವ ರೀತಿ ಬರೀಬೇಕು ಅಂತ ಈ ಒಂದು ಪಿ ಡಿ ಎಫ್ ಬೇಕು ಅಂತಂದ್ರೂ ಕೂಡ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಗೈಸ್. ನಾನು ನಿಮಗೆ ಕಳಿಸ್ಕೊಟ್ಬಿಡ್ತೀನಿ ಅಲ್ಲಿ ಯಾವ ರೀತಿ ಬರೆಯೋದು ಅಂತ. ಸೊ ನೀವು ಅದನ್ನು ಈಸಿಯಾಗಿ ನೋಡಿಕೊಂಡು ನಿಮ್ಮ ಹತ್ರನೇ ಪಿ ಡಿ ಎಫ್ ಮಾಡಿಕೊಂಡು ನೀವು ಓದ್ಕೋಬೋದು ಗೈಸ್. ಸೊ ನೆಕ್ಸ್ಟು ನಾವೀಗ ಶಾರ್ಟ್ ಆನ್ಸರ್ ಯಾವ ರೀತಿ ಬರೆಯೋದು, 8 ಮಾರ್ಕ್ಸ್ಗಾಗಿರ್ಬೋದು ಕೇಳ್ತಾರಲ್ಲ ನಿಮಗೆ, ಶಾರ್ಟ್ ಆನ್ಸರ್ ಯಾವ ರೀತಿ ಬರೆಯೋದು ಅಂತ ಅಂದ್ಬಿಟ್ಟು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ಅದಕ್ಕೂ ಕೂಡ ಇಂಟ್ರಡಕ್ಷನ್ ಬೇಕೇ ಬೇಕು ಗೈಸ್. ಇಂಟ್ರಡಕ್ಷನ್ ಕೊಡಿ, ಮೇನ್ ಆನ್ಸರ್ ಬರೀರಿ. ಸೊ ಅದಾದಮೇಲೆ ಕೇಸ್ ಲಾ ಬರೀರಿ. ಕೇಸ್ ಲಾ ಅದಾದಮೇಲೆ ಕನ್ಕ್ಲೂಷನ್. ಇದಿಷ್ಟು ನೀವು ಶಾರ್ಟ್ ಆನ್ಸರ್ ಬರೀಬೇಕಾಗುತ್ತೆ. ಶಾರ್ಟ್ ಆನ್ಸರ್ಗೆ ಏನೇನು, ಇಂಟ್ರಡಕ್ಷನು, ಮೇಯ್ನ್ ಆನ್ಸರ್ ಬರೀಬೇಕು, ಮತ್ತು ಕೇಸ್ ಲಾ ಬರೀಬೇಕು, ಮತ್ತು ಕನ್ಕ್ಲೂಷನ್ ಬರೀಬೇಕು. ಸೊ ಅದಾದಮೇಲೆ ನಿಮಗೆ ಪ್ರಾಬ್ಲಮೆಟಿಕಲ್ ಆನ್ಸರ್ಸ್ ಯಾವ ರೀತಿ ಬರೆಯೋದು, ಪ್ರಾಬ್ಲಮ್ ಕೊಟ್ಬಿಟ್ಟಿರ್ತಾರೆ. 10 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಗೈಸ್. ಸೊ 10 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರೋದನ್ನ ನೀವು ಯಾವ ರೀತಿ ಫೇಸ್ ಮಾಡಬೇಕು ಅಂತಂದರೆ, ಫಸ್ಟು ಆ ಒಂದು ಪ್ರಾಬ್ಲಮ್ನ ನೀವು ಕಂಪ್ಲೀಟಾಗಿ ಓದಬೇಕಾಗುತ್ತೆ ಗೈಸ್. ಫ್ಯಾಕ್ಟ್ ಆಫ್ ದಿ ಕೇಸ್ ಆ್ಯಂಡ್ ಲೀಗಲ್ ಇಶ್ಯೂ ಅಂದರೆ ಆ ಒಂದು ನೀವು ಕ್ವಶನ್ಸ್ನ ಓದ್ತಿರಲ್ಲ, ಸೊ ಆ ಒಂದು ಯಾವುದು ಲೀಗಲ್ ಇಶ್ಯೂಗೆ ಬರುತ್ತೆ, ಯಾವ ಟಾಪಿಕ್ ಅಂಡರಲ್ಲಿ ಬರುತ್ತೆ, ಮತ್ತು ಅದರ ಫ್ಯಾಕ್ಟ್ ಏನು, ಎಸ್ ಆರ್ ನೋ ಅಂತ ಕೇಳಿರ್ತಾರಲ್ಲ ಅವರು. ಸೊ ಆ ಒಂದು ಕೇಸ್ ಲಾನ ನೀವು ಫ್ಯಾಕ್ಟ್ ಆ್ಯಂಡ್ ಫಿಗರ್ ಅಂತ ಫಸ್ಟು ಮೆನ್ಷನ್ ಮಾಡಬೇಕಾಗುತ್ತೆ, ಈ ಒಂದು ಟಾಪಿಕ್ ಮೇಲೆ ಬರುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ರಿಲೆವೆಂಟ್ ಸೆಕ್ಷನ್ ಮತ್ತು ಎಕ್ಸ್ಪ್ಲನೇಷನ್, ಯಾವ ಟಾಪಿಕ್ ಅಂತ ಫಸ್ಟ್ ಬರೆದಿರ್ತೀರ, ಅದಾದಮೇಲೆ ಆ ಟಾಪಿಕ್ನ ಎತ್ಕೊಂಡು ಮೇನ್ ಹೆಡ್ಡಿಂಗ್ ಹಾಕ್ಬಿಟ್ಟು ಯಾವ ಸೆಕ್ಷನ್ನು ಮತ್ತು ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆಯೋ ಅದ್ರನ್ನ ನೀವು ಬರೀಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳೋದು ಮರ್ತೆ, 16 ಮಾರ್ಕ್ಸ್ಗೆ ನೀವು ಮಿನಿಮಮ್ 5 to 6 ಪೇಜಸ್ ಇರಲೇಬೇಕು. 8 ಪೇಜಸ್ ಬರೀತೀರಂದರೆ ಅದು ನಿಮಗೆ ಬಿಟ್ಟಿದ್ದು, ನೀವು ತಿಳ್ಕೊಂಡಿರೋ ಪ್ರಕಾರ ಬಿಟ್ಟಿದ್ದು. ಟೈಮ್ ಮಾತ್ರ ತುಂಬಾ ಇಂಪಾರ್ಟೆಂಟು ಗೈಸ್. ನೀವು 8 ಪೇಜಸ್ 16 ಮಾರ್ಕ್ಸ್ ಬರೀತಾ ಇದ್ದೀರಿ ಅಂದರೆ ಸಮಯನ ಅಲ್ಲಿ ನೀವು ಅಳವಡಿಸ್ಕೊಳ್ಳೋದು, ಅಂದರೆ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಟೈಮ್ ಮ್ಯಾನೇಜ್ಮೆಂಟ್ನ ನೀವು ತುಂಬಾ ಇಂಪಾರ್ಟೆಂಟು ಗೈಸ್. ಸೊ 8 ಪೇಜ್ ಬರೀತೀರ ಅಂದರೆ ನೀವು ಎಷ್ಟು ಸ್ಪೀಡಿ ಹ್ಯಾಂಡ್ ರೈಟಿಂಗು ಮತ್ತು ಅರ್ಥ ಆಗೋ ಥರ ಬರೀಬೇಕು ಗೈಸ್, ತುಂಬಾ ಇಂಪಾರ್ಟೆಂಟು. ಮತ್ತು ಹೆಡ್ಡಿಂಗ್ಸ್ನ ಅಂಡರ್ಲೈನ್ ಮಾಡಿ, ಒಂದೊಂದು ಸಿಂಗಲ್ ಅಂಡರ್ಲೈನ್ ಮಾಡಿ, ಒಂದೊಂದು. ಈಗ ಈ ಪೇಜಲ್ಲಿ ಈ ಕ್ವಶನ್ಸು ಅರ್ಧಕ್ಕೆ ಎಂಡ್ ಆಯಿತು ಅಂದರೆ ಅಲ್ಲಿಗೆ ಬಿಟ್ಬಿಡಿ, ನೆಕ್ಸ್ಟ್ ಪೇಜಿಂದನೇ ನೀವು ಹೊಸ ಕ್ವಶನ್ಸ್ ನಂಬರ್ ಹಾಕಿ ಹೋಗಿ. ಸೊ ಆವಾಗ ತುಂಬಾ ಈಸಿಯಾಗಿ ಕಾಣುತ್ತೆ. ಸೊ ನಿಮಗೆ ಶಾರ್ಟ್ ನೋಟ್ಸ್ಗೆ ಮಿನಿಮಮ್ಮು ಶಾರ್ಟ್ ಆನ್ಸರ್ಗೆ 4 ಪೇಜಸ್ ಇರಲೇಬೇಕು. 16 ಮಾರ್ಕ್ಸ್ಗೆ ನಿಮಗೆ ಮಿನಿಮಮ್ಮು 5 ಪೇಜ್ ಮೇಲೆ ಬರೀಲೇಬೇಕು ನೀವು. ಸೊ ಇದು ಲಾಸ್ಟಿಗೆ ಪ್ರಾಬ್ಲಮೆಟಿಕಲ್ಲು ನೀವು ಮಿನಿಮಮ್ಮು 3 ಇಲ್ಲ 4 ಬರೀಲೇಬೇಕು ಗೈಸ್. ಸೊ ಮ್ಯಾಕ್ಸಿಮಮ್ ನೀವು ಎಷ್ಟು ಬರೀತೀರೋ ಅಷ್ಟು ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು. ಸೊ ಇದಿಷ್ಟು ನಾನು ನಿಮಗೆ ಹೇಳೋದಿತ್ತು. ಸೊ ನೆಕ್ಸ್ಟ್ ಈಗ ಪ್ರಾಬ್ಲಮೆಟಿಕಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀರಾ, ಮತ್ತು ನೆಕ್ಸ್ಟ್ ನಿಮ್ಮ ಒಪಿನಿಯನ್, ಅಂದರೆ ನೀವು ಆ ಒಂದು ಜಾಗದಲ್ಲಿದ್ದರೆ ನೀವೇನು ಮಾಡ್ತಾಯಿದ್ದೀರಾ, ವಾಟ್ ಈಸ್ ದ ಯುವರ್ ಸಜೆಷನ್ಸ್ ಟು ದಟ್ ಆನ್ಸರ್, ಟು ದಟ್ ಕ್ವಶನ್ ಅಂತ ಅಂದ್ಬಿಟ್ಟು ನೀವು ಬರೀಬೇಕಾಗುತ್ತೆ. ಸೊ ಲ್ಯಾಂಡ್ ಮಾರ್ಕು ಮತ್ತು ಕೇಸ್ಲ ಏನಾದರೂ ಇದೆಯಾ, ಈ ಒಂದು ಕೇಸ್ ಮೇಲೆ ಏನಾದರೂ ಆ ಒಂದು ಟಾಪಿಕ್ ಮೇಲೆ ನಿಮ್ಗೆ ಗೊತ್ತಿರೋ ಕೇಸ್ಲ ಇದ್ದರೆ ಕೇಸ್ಲ ಬರೆದು ನಿಮ್ಗೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಕನ್ಕ್ಲೂಷನ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ನಿಮಗೆ ಇಂಗ್ಲೀಷಲ್ಲಿ ಬರೆಯೋರಿಗೆ ತುಂಬಾ ಇಂಪಾರ್ಟೆಂಟ್, ಯಾವ ರೀತಿ ಆನ್ಸರ್ ಬರೆಯೋ ರೈಟಿಂಗ್ ಸ್ಕಿಲ್ಸ್, ಇವಿಷ್ಟು ಪಾಯಿಂಟ್ನ ನೀವು ಮೇಜರಾಗಿ ತಿಳ್ಕೊಳ್ಳೋ ಅಂಥದ್ದು ಗೈಸ್. ಸೊ ಈ ಒಂದು ನೋಟ್ಸ್ನ ನನಗೆ ಲಾ ಅಡ್ವೊಕೇಸಿಯಿಂದ ನಾನು ಪಡ್ಕೊಂಡಿದ್ದೀನಿ. ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ಬ್ರದರ್ಗೆ. ಸೊ ಅದಾದಮೇಲೆ ನೆಕ್ಸ್ಟು ನಾವೀಗ KSLU ಲಾಂಗ್ ಕ್ವಶನ್ ಆನ್ಸರ್ಸ್ ರೈಟಿಂಗ್ ಪ್ಯಾಟರ್ನ್ ಇನ್ ಕನ್ನಡ. ಸೊ ಯಾವ ರೀತಿ ಬರೀಬೇಕಪ್ಪ, ಎಲ್ಲಿ ಕನ್ನಡದಲ್ಲಿ ಬರೆಯೋರಿಗೆಲ್ಲ ಯಾವ ರೀತಿ ಬರೀಬೇಕು ಅಂತಂದರೆ, ಫಸ್ಟು ನೀವು ಮುಖ್ಯ ಅಂಶಗಳು ನೋಡೋದಾದರೆ ಯಾವೆಲ್ಲ ಪಾಯಿಂಟ್ಗಳಿರಬೇಕು. ಫಸ್ಟು ಪೀಠಿಕೆ ಅಂತ ಬರೀಬೇಕು ಗೈಸ್. ಪೀಠಿಕೆ ತುಂಬಾ ಸೇಮ್ ನಾವು ಇಂಗ್ಲೀಷಲ್ಲಿ ಹೆಂಗೆ ಬರೀತೀವೋ ಕನ್ನಡದಲ್ಲೂ ಸೇಮ್ ಅದೇ ಇರುತ್ತೆ, ಬಟ್ ಕನ್ನಡ ವರ್ಡಿಂಗ್ಸ್ನ ನೀವು ಬರೀಬೇಕಾಗುತ್ತೆ. ಪೀಠಿಕೆ ಅಂತ ಬಂದರೆ ಕೇಳಿರೋ ಪ್ರಶ್ನೆಗೆ ಸಂಬಂಧಿತ ಸಂಕ್ಷಿಪ್ತ ವಾಕ್ಯ, ಅದರ ಕಾಲಮ್ಗಳು ಮತ್ತು ಅಧಿನಿಯಮ ಅಂದರೆ ಆ್ಯಕ್ಟು ಮತ್ತು ಅದರ ಸೆಕ್ಷನ್ಸ್ನ ನೀವು ಬರೀಬೇಕಾಗುತ್ತೆ ಇಂಟ್ರಡಕ್ಷನ್ ಪೀಠಿಕೆಯಲ್ಲಿ. ಸೊ ಉದಾಹರಣೆ, ಭಾರತೀಯ ನ್ಯಾಯ ಸಂಹಿತೆ 2023ಯಲ್ಲಿ ಹತ್ಯೆ ಎಂಬ ಅಪರಾಧವನ್ನು ಕಲಂ 103ರಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. ಅಂದರೆ ಮರ್ಡರ್ ಅಂತ ಬರುತ್ತೆ ನೋಡಿ, ಅದರಲ್ಲಿ ಸೆಕ್ಷನ್ 103 ಕಲಂ 3ರಲ್ಲಿ ಅಳವಡಿಸಲಾಗಿದೆ ಅಂತ ಅಂದ್ಬಿಟ್ಟು ಈ ರೀತಿ ಬರ್ಕೊಂಡು ಹೋಗ್ಬೇಕು. ಇಲ್ಲೇ ಉದಾಹರಣೆ ಇದೆ, ಎಕ್ಸಾಂಪಲ್ಸ್ ಕೂಡ ಸಹಿತ ಇಲ್ಲಿ ವಿವರಿಸಿದ್ದಾರೆ. ಈ ಒಂದು PDF ಬೇಕು ಅಂದರೆ ದಯವಿಟ್ಟು ನೀವು PDF ಅಂತ ಕಮೆಂಟ್ ಮಾಡಿ, ಇಲ್ಲ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ನಿಮಗೂ ಹೆಲ್ಪ್ ಆಗುತ್ತೆ, ಹೋಗಿ ಜಾಯ್ನ್ ಆಗಿ ಗೈಸ್. ಸೊ ನೆಕ್ಸ್ಟು ಅರ್ಥ ಅಂತ ಬರೀಬೇಕು, ಅದರದ್ದು ಮೀನಿಂಗ್ ಬರೀಬೇಕಾಗುತ್ತೆ. ಅರ್ಥ ಯಾವುದು ಕ್ವಶನ್ಸ್ ಕೇಳಿರ್ತಾರೋ ಸೇಮ್ ಅದನ್ನು ಅರ್ಥ ನೀವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟು ಮುಖ್ಯ ಉತ್ತರ, ಆ ಒಂದು ಕ್ವಶನ್ಸಲ್ಲಿ ಏನನ್ನು ಕೇಳಿದ್ದಾರೆ, ಗುಣಲಕ್ಷಣಗಳು ಕೇಳಿರ್ಬೋದು ಅಥವಾ ಅವಶ್ಯಕ ಅಂಶಗಳು ಕೇಳಿರ್ತಾರೆ, ಆ ಒಂದು ಪಾಯಿಂಟ್ ವೈಸ್ ಬರ್ಕೊಂಡು ಪಾಯಿಂಟ್ ವೈಸ್ಗೆ ಎಕ್ಸ್ಪ್ಲನೇಷನ್ ಮಾಡಿ. ಸೊ ಎಕ್ಸ್ಪ್ಲನೇಷನ್ ಆದಮೇಲೆ ಆ ಒಂದು ಪಾಯಿಂಟ್ಗೆ ಏನಾದರೂ ರಿಲೇಟೆಡ್ ಆಗಿ ಕೇಸ್ಲಾ ಗೊತ್ತಿದ್ದರೆ ಕೇಸ್ಲಾನು ಬರೀರಿ ಗೈಸ್. ಸೊ ಅದಾದಮೇಲೆ ನೆಕ್ಸ್ಟ್ ಉದಾಹರಣೆ ಅಥವಾ ದೃಷ್ಟಾಂತ, ಇಲಿಸ್ಟ್ರೇಷನ್ ಅಥವಾ ಎಕ್ಸಾಂಪಲ್ಸ್ನ ನೀವು ಬರೀಬೇಕಾಗುತ್ತೆ. ಅದಾದಮೇಲೆ ನೀವು ಪ್ರಕರಣಗಳು ಅಂತಂದರೆ ಏನು, ಇಂಗ್ಲೀಷ್ನಲ್ಲಿ ಕೇಸ್ಲಾ ಅಂತ ಅಂದ್ಬಿಟ್ಟು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಉಪಸಂಹಾರ,
ಸೊ ಉಪಸಂಹಾರ ಪ್ರತಿಯೊಂದು ಕ್ವಶನ್ಗೆ ನೀವು ಕೊಡಲೇಬೇಕಾಗುತ್ತೆ ಗೈಸ್. ಅದನ್ನು ಆ ಒಂದು ಕ್ವಶನ್ಸ್ ರಿಲೇಟೆಡ್ ಆಗಿ ನೀವು ಉಪಸಂಹಾರ ಕೊಡಬೇಕು. ನೆಕ್ಸ್ಟು ಶಾರ್ಟ್ ಆನ್ಸರ್ಗೆ ಯಾವ ರೀತಿ ಬರೀಬೇಕು? ಶಾರ್ಟ್ ಆನ್ಸರ್ಗೆ ನಾವು ಈಗಾಗಲೇ ಇಂಗ್ಲೀಷಲ್ಲಿ ನೋಡಿದ್ವಿ. ಕನ್ನಡದಲ್ಲಿ ನೋಡೋದಾದರೆ PTK ಬರೀಬೇಕು. PTK ಬರೆದಾದ್ಮೇಲೆ ಮುಖ್ಯ ಉತ್ತರ ಅಂತ ಬರುತ್ತೆ. ಮುಖ್ಯ ಉತ್ತರ ಬರೀರಿ. ಅದಾದಮೇಲೆ ಪ್ರಕರಣ ಏನಾದರೂ ಕೇಸ್ ಲಾಸ್ ಇತ್ತು ಅಂದರೆ ಕೇಸ್ ಲಾ ಬರೀರಿ. ಸೊ ಅದಾದಮೇಲೆ ಉಪಸಂಹಾರ. ಸೊ ಕನ್ನಡದಲ್ಲೂ ಪ್ರಾಬ್ಲಮೆಟಿಕ್ ಆನ್ಸರ್ಸ್ಗೆ ಯಾವ ರೀತಿ ಬರೀಬೇಕು? ಫಸ್ಟು ಸೇಮ್ ಆ್ಯಸ್ ಇಟ್ ಈಸ್ ನಾನೀಗ ಮುಂಚೆನೇ ಹೇಳ್ದಾಗೆ ಕೊಟ್ಟಿರುವ ಸಮಸ್ಯೆಗೆ ವಾಸ್ತವ ಅಂಶಗಳು ಮತ್ತು ಯಾವ ಆ್ಯಕ್ಟ್ ಮುಖಾಂತರ ಬರುತ್ತೆ ಅಥವಾ ಯಾವ ಸೆಕ್ಷನ್ ಬರುತ್ತೆ, ಯಾವ ಟಾಪಿಕ್ ರಿಲೇಟೆಡ್ ಆಗಿದೆ, ಯಾವ ಕಾನೂನು ಪ್ರಶ್ನೆ ಆಗಿದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಅದನ್ನು ಫಸ್ಟ್ನೇ ಪ್ಯಾರದಲ್ಲಿ ಬರೀರಿ. ಸೊ ನೆಕ್ಸ್ಟ್ ಅದಾದಮೇಲೆ ಆ ಒಂದು ಕೊಟ್ಟಿರುವ ಸಮಸ್ಯೆಗೆ ಸಂಬಂಧಿತ ಕಲಂಗಳು ಮತ್ತು ಅದರ ವಿಷಯ ವಸ್ತುವನ್ನು ಬರೆಯುವುದು. ಅಂದರೆ ಯಾವ ಸೆಕ್ಷನ್ ಕೊಟ್ಟಿದ್ದಾರೆ ಮತ್ತು ಅದ್ರ ಆ ಒಂದು ಸೆಕ್ಷನ್ ಬಗ್ಗೆ ನಿಮ್ಗೇನು ಟಾಪಿಕ್ ಗೊತ್ತು ಅದನ್ನು ಬರ್ಕೊಂಡು ಹೋಗಿ ಗೈಸ್. ಸೊ ಅದಾದಮೇಲೆ ಅದ್ರ ಗೊತ್ತಿರೋ ಕೊಟ್ಟಿರುವ ಸಮಸ್ಯೆಗೆ ನಿಮ್ಮ ಅಭಿಪ್ರಾಯ ಏನು, ನೀವು ಆ ಜಾಗದಲ್ಲಿ ನಿಂತಿದ್ರೆ ಏನು ಮಾಡ್ತಾಯಿದ್ರಾ, ನಿಮ್ಗೆ ಆ ರೀತಿ ಆಗಿದ್ರೆ ಏನು ಮಾಡ್ತಾಯಿದ್ರಾ ಅಂತ ಅಂದ್ಬಿಟ್ಟು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಏನಕ್ಕೆ ಕೇಸ್ಲ ಪ್ರಕರಣಗಳು ಇತ್ತು ಅಂದರೆ ಪ್ರಕರಣ ಬರೀರಿ. ನೆಕ್ಸ್ಟು ಉಪಸಂಹಾರ ಬರೆದ್ಬಿಟ್ಟು ಇದಿಷ್ಟು ನಿಮಗೆ ಪ್ರಾಬ್ಲಮೆಟಿಕ್ ಆನ್ಸರ್ಗೆ ಯಾವ ರೀತಿ ಆನ್ಸರ್ ಮಾಡೋದು. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಹೆಲ್ಪ್ ಆಗಿದ್ರೆ ಮಾತ್ರ ಸೊ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಕೊಳ್ಳೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಯಾವ ಟಾಪಿಕ್ ಮೇಲೆ ನಿಮಗೆ ವೀಡಿಯೋ ಮಾಡಬೇಕು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನ್ನ ಟೆಲಿಗ್ರಾಮ್ ಚಾನಲ್ಲು ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ದಯವಿಟ್ಟು ಹೋಗಿ ಜಾಯ್ನ್ ಆಗಿ ಗೈಸ್. ಈ ಒಂದು PDF ನಿಮಗೆ ಬೇಕು ಅಂತ ಅಂದರೆ ಸೊ ನೋಡಿ, ಈಗ ನಾನಿಲ್ಲಿ ನಿಮಗೆ ನನ್ನ ಮಾರ್ಕ್ಸ್ ಶೀಟ್ನ ಹಾಕ್ತಾಯಿದ್ದೀನಿ. ಫಸ್ಟ್ ಪೇಜು ಯಾವ ರೀತಿ ಮಾರ್ಕ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೀವು ಪಾಸ್ ಮಾಡೋ ಮುಖಾಂತರ ನೋಡ್ಬೋದು. ಇಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ ನಾನು ಅಲ್ಲೇ ನಿಮಗೆ ಅಪ್ಲೋಡ್ ಮಾಡ್ತೀನಿ ಗೈಸ್. ಸೊ ಇದಿಷ್ಟೇ ವಿಡಿಯೋ ಆಗಿತ್ತು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.